ಸ್ವತಂತ್ರ ಆಚರಿಸುವಾಗ ಜನರ ಆಹಾರ ಸ್ವಾತಂತ್ರ್ಯವನ್ನೇ ಕಸಿಯುವಂತ ವಿಪರ್ಯಾಸವನ್ನ ಏನಂತ ಹೇಳಬೇಕು. ಇಲ್ಲಿನ ಬಹುಪಾಲು ಜನರು ಮಾಂಸಾಹಾರಿಗಳಾಗಿರುವಾಗ ಅದನ್ನೇ ನಿಷೇಧ ಮಾಡೋದು ಕೆಲವರ ಆಹಾರ ಪದ್ಧತಿಯನ್ನ ಹೆಚ್ಚಿನವ್ರ ಮೇಲೆ ಹೇರುವಂತಹ ಉದ್ದೇಶಪೂರ್ವಕ ಯತ್ನ ಅಲ್ವಾ ಇದು. ಜನರ ದೇಶಭಕ್ತಿಯನ್ನು ಅವರ ಆಹಾರ ಪದ್ಧತಿಯಿಂದ ಅಳೆಯೋದಾದ್ರೆ ದೇಶಭಕ್ತಿಯ ನೆಪದಲ್ಲಿನ ಈ ಕ್ರೌರ್ಯ ಎಂಥದ್ದು? ಈ ಕ್ರಮ ನಿರ್ದಿಷ್ಟ ಮತದಾರರನ್ನ ಮೆಚ್ಚಿಸುವಂತ ರಾಜಕೀಯ ಉದ್ದೇಶದಾಗಿದೆಯಾ? ಯಾರು ಏನ್ ತಿನ್ಬೇಕು ಅನ್ನೋದನ್ನ ಯಾರ್ದೋ ಇಶಾರೆಯ ಮೇರೆಗೆ ಆಡಳಿತ ನಿರ್ಧಾರ ಮಾಡೋದಾದ್ರೆ ಇದು ಅನೈತಿಕ ಪೊಲೀಸ್ಗಿರಿಗಿಂತ ಕೆಟ್ಟ ನಡೆ ಅಲ್ವಾ? ನಿರ್ದಿಷ್ಟ ಆಹಾರ ಪದ್ಧತಿಯನ್ನ ಕೀಳಾಗಿ ತೋರಿಸೋ ಮೂಲಕ ಅದನ್ನ ಅನುಸರಿಸುವವರನ್ನು ಕೂಡ ದೇಶ ವಿರೋಧಿಗಳು ಅಂತ ಚಿತ್ರಿಸುವಂತ ದುಷ್ಟ ಪ್ರಯತ್ನ ಈ ನಡೆಯ ಹಿಂದೆಲ್ವಾ? ನಾಳೆ ನಮ್ಮ ದೇಶ 79ನೇ ಸ್ವಾತಂತ್ರ್ಯ ದಿನಾಚರಣೆಯನ್ನ ಆಚರಿಸುವಾಗ ಕೆಲವು ಕಡೆ ನಡೀತಾ ಇರುವಂತಹ ದುಷ್ಟ ರಾಜಕೀಯದ ಹಿನ್ನೆಲೆಯಲ್ಲಿ ಕಾಡ್ತಾ ಇರುವಂತಹ ಈ ಪ್ರಶ್ನೆಗಳನ್ನೇ ನಾವಿವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ವಾರ್ತಾ ಭಾರತಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿ ಇರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿ ನಮ್ಮನ್ನ ಪ್ರೋತ್ಸಾಹಿಸಿ. ಈ ವಿಡಿಯೋವನ್ನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ಕುರಿತಾಗಿ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೆ ಈ ವಿಡಿಯೋದ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ನಾವೀಗ ವಿಷಯಕ್ಕೆ ಬರೋಣ. ಸ್ವಾತಂತ್ರ್ಯ ದಿನದ ಸಡಗರವನ್ನು ಬೇರೆಯವರ ಹಕ್ಕು ಮತ್ತೆ ಸ್ವತಂತ್ರವನ್ನ ಕಿತ್ಕೊಳ್ಳೋ ಮೂಲಕ ಕಲುಷಿತಗೊಳಿಸಬೇಕು ಅಂತ ಕೆಲವರು ಹೊಸ ದುಷ್ಟ ಆಟಕ್ಕೆ ಮುಂದಾಗಿದೆ ಈಗ. ಮತ್ತಿದನ್ನ ದೇಶಭಕ್ತಿಯ ನೆಪದೊಂದಿಗೆ ಆಡ್ಲಾಗ್ತಾ ಇದೆ. ಆಗಸ್ಟ್ 15ರಂದು ದೇಶನೇ ಸ್ವತಂತ್ರವನ್ನ ಆಚರಿಸುವಾಗ ಈ ದೇಶದ ಬಹುಪಾಲು ಜನರ ಆಹಾರವನ್ನ ಕಸಿಯುವಂಥದ್ದೊಂದು ಪ್ರಯತ್ನ ನಡೀತಾ ಇದೆ. ಅವತ್ತು ಅವ್ರೇನ್ ತಿನ್ಬೇಕು ಏನನ್ನ ತಿನ್ನಬಾರ್ದು ಅಂತ ಇನ್ಯಾರೋ ನಿರ್ದೇಶಿಸೋದಕ್ಕೆ ಮುಂದಾಗ್ತಾ ಇದ್ದಾರೆ. ಒಂದ್ ಕಡೆಗೆ ದೇಶದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಮೇಲೆ ವಿಚಿತ್ರ ಹೇರುವಿಕೆ ಮತ್ತೆ ದಬ್ಬಾಳಿಕೆ ನಡೀತಾ ಇದೆ. ಇನ್ನೊಂದ್ ಕಡೆಗೆ ಆಹಾರದ ವಿಷಯ ಅಂತ ಬಂದಾಗ ಬಹುಸಂಖ್ಯೆಯ ಜನರ ಆಹಾರ ಪದ್ಧತಿಯ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಮತ್ತೆ ಆ ಮೂಲಕ ಆಹಾರ ಸ್ವಾತಂತ್ರ್ಯವನ್ನ ಮಾತ್ರ ಅಲ್ಲ, ಬಹುಪಾಲು ಜನರ ಜೀವನೋಪಾಯದ ಮೇಲೂ ಕೂಡ ದಾಳಿ ನಡೀತಾ ಇದೆ. ಹೀಗಿರುವಾಗಲೇ ಮತ್ತೊಂದು ಹೊಸ ವರಸೆ ಶುರುವಾಗಿದೆ ಈಗ. ಈ ಸಲ ಸ್ವತಂತ್ರ ದಿನದಂದು ಮಾಂಸದ ಅಂಗಡಿಗಳು ಮತ್ತೆ ಕಸಾಯಿ ಖಾನೆಗಳನ್ನ ಮುಚ್ಚುವಂತೆ ದೇಶದ ಹಲವಾರು ಪುರಸಭೆಗಳು ಆದೇಶಿಸಿವೆ. ಇದು ದೊಡ್ಡ ರಾಜಕೀಯ ವಿವಾದ ಭುಗಿಲೇಳೋದಕ್ಕೆ ಕಾರಣ ಆಗಿದೆ ಈಗ. ಹಲವಾರು ಹಿರಿಯ ರಾಜಕಾರಣಿಗಳು ಪಕ್ಷಾತೀತವಾಗಿ ಈ ನಿಷೇಧವನ್ನ ಜನರ ಆಹಾರ ಪದ್ಧತಿಯ ಮೇಲಿನ ದಬ್ಬಾಳಿಕೆ ಅಂತ ಟೀಕೆ ಮಾಡಿದ್ದಾರೆ. ದೇಶವು ಸ್ವತಂತ್ರವನ್ನ ಆಚರಿಸ್ತಾ ಇರುವಾಗ ಸ್ವತಂತ್ರವನ್ನ ಉಲ್ಲಂಘಿಸಲಾಗ್ತಾ ಇದೆ ಅಂತ ಅವರೆಲ್ಲ ಹೇಳ್ತಾ ಇದ್ದಾರೆ. ಆಗಸ್ಟ್ 15ರಂದು ಸ್ವತಂತ್ರ ದಿನಾಚರಣೆ ಮತ್ತೆ 16ರಂದು ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದಾಗಿ ಆ 2 ದಿನ ಕಸಾಯಿ ಖಾನೆಗಳು ಮತ್ತೆ ಮಾಂಸದ ಅಂಗಡಿಗಳನ್ನ ಮುಚ್ಚುವಂತೆ ಗ್ರೇಟರ್ ಹೈದರಾಬಾದ್ ಮುನ್ಸಿಪಲ್ ಕಾರ್ಪೊರೇಷನ್ ಆದೇಶವನ್ನ ಹೊರಡಿಸಿದೆ. ಈ ಆದೇಶವನ್ನ ಹೈದರಾಬಾದ್ ಸಂಸದ ಮತ್ತೆ ಎಐಎಂಐಎಂ ಮುಖ್ಯಸ್ಥ ಅಜಾದುದ್ದೀನ್ ಓವೈಸಿ ಅವರು ಟೀಕೆ ಮಾಡಿದ್ದಾರೆ. ಇದು ಕ್ರೂರ ಮತ್ತೆ ಸಂವಿಧಾನ ಬಾಹಿರವಾಗಿದೆ ಅಂತ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಮಾಂಸ ತಿನ್ನೋದಿಕ್ಕೂ ಸ್ವತಂತ್ರ ದಿನ ಆಚರಿಸೋದಿಕ್ಕೂ ಏನ್ ಸಂಬಂಧ ಅಂತ ಅವ್ರು ಕೇಳಿರೋದು ಸರಿಯಾಗಿನೇ ಇದೆ. ತೆಲಂಗಾಣದ 99% ಜನ ಮಾಂಸ ತಿಂತಾರೆ. ಹೀಗಿರುವಾಗ ಈ ಮಾಂಸ ನಿಷೇಧ ಜನರ ಸ್ವಾತಂತ್ರ್ಯ, ಜೀವನೋಪಾಯ ಮತ್ತೆ ಧರ್ಮದ ಹಕ್ಕಿನ ಉಲ್ಲಂಘನೆ ಅಂತ ಓವೈಸಿ ಅವರು ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕಲ್ಯಾಣ್ ಡೊಂಬಿವಿಲಿ, ಛತ್ರಪತಿ ಸಂಭಾಜಿನಗರ್, ಮಾಲೆಗಾಂವ್ ಮತ್ತೆ ನಾಗ್ಪುರ ಸೇರಿದಂತೆ ವಿವಿಧ ಪುರಸಭೆಗಳು ಇಂಥದೇ ಆದೇಶವನ್ನ ಹೊರಡಿಸಿವೆ. ಮತ್ತೆ ಈ ಆದೇಶ ಅಲ್ಲಿ ಆಡಳಿತಾರೂಢ ಮಹಾಯುತಿಯಲ್ಲೇನೆ ವಿಭಜನೆಯನ್ನ ತಂದಿದೆ ಈಗ. ವಿರೋಧ ಪಕ್ಷದ ಮಹಾವಿಕಾಸ್ ಅಘಾಡಿ ಬಿಜೆಪಿಯನ್ನ ಟೀಕೆ ಮಾಡಿದ್ದು ಈ ವಿಷಯವಾಗಿ ಎಂವಿಎ ಜೊತೆಗೆ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ಕೂಡ ಸೇರಿದ್ದಾರೆ. ಮಹಾರಾಷ್ಟ್ರದ ಛತ್ರಪತಿ ಸಂಭಾಜಿನಗರದಲ್ಲಿ ಮಾಂಸ ನಿಷೇಧ ಆದೇಶವನ್ನು ಹೊರಡಿಸಲಾಗಿದ್ದು ಈ ನಿಷೇಧ ಆದೇಶಕ್ಕೆ ಸ್ವತಃ ಡಿಸಿಎಂ ಅಜಿತ್ ಪವಾರ್ ಅವರೇ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಇಂಥ ನಿಷೇಧ ಹೇರೋದು ತಪ್ಪು. ಪ್ರಮುಖ ನಗರಗಳಲ್ಲಿ ವಿವಿಧ ಜಾತಿ ಧರ್ಮಗಳ ಜನರಿದ್ದಾರೆ. ಅದು ಭಾವನಾತ್ಮಕ ಧಾರ್ಮಿಕ ವಿಷಯವಾಗಿದ್ರೆ ಜನರು ನಿಷೇಧವನ್ನ 1 ದಿನದ ಮಟ್ಟಿಗೆ ಒಪ್ಕೊಳ್ತಾರೆ. ಆದ್ರೆ ನೀವು ಮಹಾರಾಷ್ಟ್ರ ದಿನ, ಸ್ವತಂತ್ರ ದಿನ ಮತ್ತೆ ಗಣರಾಜ್ಯೋತ್ಸವ ದಿನ ಅಂತೆಲ್ಲ ನೆಪವನ್ನ ಮುಂದಿಟ್ಕೊಂಡು ನಿಷೇಧವನ್ನ ಹೇರಿದ್ರೆ ಅದು ಕಷ್ಟ ಅಂತ ಅಜಿತ್ ಪವಾರ್ ಕೂಡ ಹೇಳಿದ್ದಾರೆ. ಮುಂಬೈ ಬಳಿಯ ಥಾಣೆಯಲ್ಲಿರುವಂತಹ ಕಲ್ಯಾಣ್ ಡೊಂಬಿವಲಿ ಮುನ್ಸಿಪಲ್ ಕಾರ್ಪೊರೇಷನ್ ಕೂಡ ನಿಷೇಧವನ್ನ ಹೇರಿ ಆದೇಶವನ್ನ ಮಾಡಿದೆ. ಇದಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಶಿವಸೇನೆ ಅಂದ್ರೆ ಯುಬಿಟಿ ನಾಯಕ ಆದಿತ್ಯ ಠಾಕ್ರೆ ಅವರು ಪುರಸಭೆ ಆಯುಕ್ತರನ್ನ ಅಮಾನತುಗೊಳಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಯಾರು ಏನ್ ತಿಂತಾರೆ ಅನ್ನೋದನ್ನ ನಿರ್ಧಾರ ಮಾಡೋದು ಅವ್ರ ಕೆಲಸ ಅಲ್ಲ ಅಂತ ಆದಿತ್ಯ ಹೇಳಿದ್ದಾರೆ. ನಾವೇನ್ ತಿಂತೀವಿ ಅನ್ನೋದು ನಮ್ಮ ಹಕ್ಕು, ನಮ್ಮ ಸ್ವಾತಂತ್ರ್ಯ. ತಿನ್ನಬೇಕಾ ಅಥವಾ ಬೇಡವಾ ಅಂತ ಇನ್ಯಾರೋ ಹೇಳೋದಿಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಆದಿತ್ಯ ಠಾಕ್ರೆ. ತಮ್ಮ ಮನೆಯಲ್ಲಿ ನವರಾತ್ರಿಯ ಸಮಯದಲ್ಲಿಯೂ ಸಿಗಡಿ ಮತ್ತೆ ಮೀನಿರುತ್ತೆ ಮತ್ತೆ ಅದು ನಮ್ಮ ಸಂಪ್ರದಾಯ ಆಗಿದೆ ಅನ್ನೋದನ್ನ ಆದಿತ್ಯ ಠಾಕ್ರೆ ಅವರು ಹೇಳಿದ್ದಾರೆ. ನೀವು ನಮ್ಮ ಮನೆಗಳೊಳಗೆ ಯಾಕೆ ಹೋಗ್ತಾ ಇದ್ದೀರಿ? ಮೊದಲು ರಸ್ತೆಗಳಲ್ಲಿನ ಗುಂಡಿಗಳನ್ನ ಸರಿ ಮಾಡಿ ಅಂತ ಅವ್ರು ಹೇಳಿದ್ದಾರೆ. ಸರ್ಕಾರ ಇದನ್ನೆಲ್ಲ ಬಿಟ್ಬಿಟ್ಟು ಜನರ ಮನೆಯ ಮೆನುವನ್ನ ನಿಭಾಯಿಸಕ್ಕೆ ತೊಡಗೋದು ಜನರ ಗಮನವನ್ನ ಬೇರೆ ಕಡೆಗೆ ಸೆಳೆಯುವಂತ ಒಂದು ತಂತ್ರ ಆಗಿದೆ ಅಂತ ಮಹಾರಾಷ್ಟ್ರ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕ ವಿಜಯ್ ವೆಡೆಟ್ಟಿವಾರ್ ಅವರು ಹೇಳಿದ್ದಾರೆ.
ರಸ್ತೆಗಳು ಹದಗೆಟ್ಟು ಹೋಗಿವೆ, ಸಂಚಾರ ದಟ್ಟಣೆ ಇದೆ, ಮಾಲಿನ್ಯ ಹೆಚ್ಚಾಗ್ತಾ ಇದೆ. ಆದ್ರೆ ಪುರಸಭೆ ಜನರು ಏನ್ ತಿನ್ನಬೇಕು ಅಂತ ಆದೇಶ ಕೊಡೋದಕ್ಕೆ ನಿಂತಿದೆ. ಇದು ಅತಿ ಆಯ್ತು ಅಂತ ಅವ್ರು ಹೇಳಿದ್ದಾರೆ. ಎಲ್ಲಾ ವಿವಾದಗಳ ನಂತರ ಈಗ ಸರ್ಕಾರ ಸಸ್ಯಾಹಾರ ಮಾಂಸಾಹಾರ ಅಂತ ಜನರನ್ನ ಒಡೆಯೋದಕ್ಕೆ ನಿಂತಿದೆ ಅಂತ ಎನ್ಸಿಪಿ ಶರದ್ ಪವಾರ್ ಬಣದ ನಾಯಕ ಡಾಕ್ಟರ್ ಜಿತೇಂದ್ರ ಅವಾದ್ ಅವರು ಆರೋಪ ಮಾಡಿದ್ದಾರೆ. ಈ ಆದೇಶವನ್ನ ಧಿಕ್ಕರಿಸೋದಕ್ಕೆ ಸ್ವತಂತ್ರ ದಿನದಂದು ಮಟನ್ ಪಾರ್ಟಿಯನ್ನ ಆಯೋಜಿಸೋದಾಗಿ ಅವರು ಘೋಷಿಸಿದ್ದಾರೆ. ನಮ್ಮ ದೇಶಕ್ಕೆ ಸ್ವತಂತ್ರ ಬಂದ ದಿನಾನೇ ನಮ್ಮ ಆಹಾರದ ಸ್ವಾತಂತ್ರ್ಯವನ್ನ ನೀವು ಕಸಿದುಕೊಳ್ತಾ ಇದ್ದೀರಿ ಅಂತ ಜಿತೇಂದ್ರ ಅವಾದ್ ಅವರು ಗುಡುಗಿದ್ದಾರೆ. ಇದು ಸಮುದಾಯಗಳ ನಡುವೆ ದ್ವೇಷವನ್ನ ಸೃಷ್ಟಿ ಮಾಡುವಂತಹ ಪ್ರಯತ್ನ ಅಲ್ಲದೆ ಬೇರೇನೂ ಅಲ್ಲ ಅಂತ ಅವರು ಟೀಕೆ ಮಾಡಿದ್ದಾರೆ. ಸಮಾಜವಾದಿ ಪಕ್ಷದ ರಾಜ್ಯ ಘಟಕದ ಅಧ್ಯಕ್ಷ ಮತ್ತೆ ಶಾಸಕ ಅಬು ಅಜೀಂ ಅಜ್ಮಿ ಅವರು ಕೂಡ ಈ ಒಂದು ನಿಷೇಧವನ್ನ ಖಂಡಿಸಿದ್ದಾರೆ. ಇನ್ನು ಈ ನಡುವೆ ಏಕನಾಥ್ ಶಿಂಧೆ ನೇತೃತ್ವದ ಶಿವಸೇನೆಯ ವಕ್ತಾರ ಅರುಣ್ ಸಾವಂತ್ ಮಾಂಸ ನಿಷೇಧವನ್ನ ಮಹಾರಾಷ್ಟ್ರ ಸರ್ಕಾರ ಅನುಮೋದಿಸಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಆದ್ರೆ ಈ ಬಿಜೆಪಿಯದು ಮಾತ್ರ ಬೇರೇನೇ ರಾಗ. ಸ್ವತಂತ್ರ ದಿನದಂದು ಮಾಂಸವನ್ನ ನಿಷೇಧ ಮಾಡುವಂತ ನಿರ್ಧಾರ ಈಗಿನದ್ದಲ್ಲ, 80ರ ದಶಕದ್ದು ಅಂತ ಕತೆ ಹೇಳೋ ಮೂಲಕ ಬಿಜೆಪಿ ವಿಪಕ್ಷ ಎಂವಿಯನ್ನ ಈಗ ಟೀಕೆ ಮಾಡಿದೆ. ಈ ಬಗ್ಗೆ ಹೇಳಿಕೆ ನೀಡಿರುವಂತಹ ಬಿಜೆಪಿ ವಕ್ತಾರ ಕೇಶವ್ ಉಪಾಧ್ಯಾಯ ಸರ್ಕಾರವನ್ನ ಪ್ರಶ್ನೆ ಮಾಡೋದಕ್ಕೆ ಆದಿತ್ಯ ಠಾಕ್ರೆ, ಜಿತೇಂದ್ರ ಯಾದವ್ ಯಾರು ಅಂತ ಕೇಳಿದ್ದಾರೆ. ಇನ್ನು ಮಧ್ಯಪ್ರದೇಶದಲ್ಲಿ ಸ್ವತಂತ್ರ ದಿನಾಚರಣೆ ಮತ್ತೆ ಕೃಷ್ಣ ಜನ್ಮಾಷ್ಟಮಿ ಸಮಯದಲ್ಲಿ ಮಾಂಸ ಮಾರಾಟ ನಿಷೇಧ ಕುರಿತು ಸರ್ಕಾರ ಯಾವುದೇ ಅಧಿಸೂಚನೆಯನ್ನು ಹೊರಡಿಸದೇ ಇದ್ರೂ ಕೂಡ ಆಡಳಿತಾರೂಢ ಬಿಜೆಪಿ ನಾಯಕರು ಈ ಒಂದು ಕ್ರಮವನ್ನ ಸ್ವಾಗತಿಸಿದ್ದಾರೆ. ಇನ್ನು ಭೋಪಾಲ್ನ ಹುಜೂರ್ ಕ್ಷೇತ್ರದ ಬಿಜೆಪಿ ಶಾಸಕ ರಾಮೇಶ್ವರ್ ಶರ್ಮಾ ಮಹಾರಾಷ್ಟ್ರದ ಹೈದರಾಬಾದ್ ಮತ್ತೆ ಕಲ್ಯಾಣ್ ನಂತಹ ಸ್ಥಳಗಳಲ್ಲಿ ಮಾಂಸ ನಿಷೇಧ ಮಾಡಿರೋದನ್ನ ರಾಜಕೀಯ ವಿವಾದವಾಗಿ ಮಾಡದೇನೆ ಅದನ್ನ ಮೆಚ್ಕೊಳ್ಬೇಕು ಅಂತ ಹೇಳಿದ್ದಾರೆ. ಈ ಆದೇಶವನ್ನ ಅಜಾದುದ್ದೀನ್ ಓವೈಸಿ ಅವರು ಟೀಕೆ ಮಾಡಿರೋದ್ರ ಬಗ್ಗೆಯೂ ಕೂಡ ಶರ್ಮಾ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ಅವರು ಅಶಾಂತಿಯನ್ನ ಹುಟ್ಟುಹಾಕೋದಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಅಂತ ಓವೈಸಿ ವಿರುದ್ಧ ಶರ್ಮಾ ಆರೋಪ ಮಾಡಿದ್ದಾರೆ. ಈ ಆದೇಶದ ಹಿಂದೆ ಒಂದು ವ್ಯವಸ್ಥಿತ ಹುನ್ನಾರ ಕಾಣಿಸ್ತಾ ಇದೆ. ಮೇಲ್ನೋಟಕ್ಕಿದು ಪುರಸಭೆಗಳು ನೀಡಿರುವಂತಹ ಆದೇಶ, ಆದ್ರೆ ನಿಜವಾಗಿಯೂ ಇದರ ಹಿಂದೆ ಕೆಲಸ ಮಾಡಿರುವುದು ಯಾರ ಇಶಾರೆ? ಅದಕ್ಕಾಗಿನೇ ಇದು ಈಗ ಹೊಸ ಬಗೆಯ ಆಟ ಆಗಿದೆ. ಸ್ವತಂತ್ರ ದಿನದಂದೇನೆ ಜನರ ಆಹಾರದ ಸ್ವಾತಂತ್ರ್ಯವನ್ನ ಕಸಿಯೋದು ಕೇವಲ ವಿಪರ್ಯಾಸ ಅಲ್ಲ, ಅದು ನಮ್ಮ ಸಂವಿಧಾನದ ಆಶಯಗಳನ್ನು ಅಣಕಿಸುವಂತಹ ಒಂದು ವ್ಯವಸ್ಥಿತ ಪ್ರಹಸನ. ಭಾರತದ ಸಂವಿಧಾನವು ತನ್ನ ಪ್ರಜೆಗಳಿಗೆ ನೀಡಿರುವಂತಹ ಮೂಲಭೂತ ಹಕ್ಕುಗಳಲ್ಲಿ ವೈಯಕ್ತಿಕ ಆಯ್ಕೆಯ ಸ್ವಾತಂತ್ರ್ಯ ಕೂಡ ಒಂದು. ಸಂವಿಧಾನದ 21ನೇ ವಿಧಿಯು ಖಾತ್ರಿಪಡಿಸುವಂತಹ ಜೀವಿಸುವ ಹಕ್ಕು ಮತ್ತೆ ವೈಯಕ್ತಿಕ ಸ್ವಾತಂತ್ರ್ಯದ ವ್ಯಾಪ್ತಿಯಲ್ಲಿ ತಮಗಿಷ್ಟ ಬಂದಂತ ಆಹಾರವನ್ನ ಸೇವಿಸುವಂತ ಹಕ್ಕೂ ಸೇರಿದೆ ಅಂತ ಸರ್ವೋಚ್ಚ ನ್ಯಾಯಾಲಯ ಕೂಡ ಹಲವು ಬಾರಿ ಸ್ಪಷ್ಟಪಡಿಸಿದೆ. ಹೀಗಿರುವಾಗ ಈ ಪುರಸಭೆಗಳಂತಹ ಸ್ಥಳೀಯ ಸಂಸ್ಥೆಗಳು ಇಂಥ ಆದೇಶಗಳನ್ನು ಹೊರಡಿಸೋದು ಸಂವಿಧಾನ ಬಾಹಿರ ಮಾತ್ರ ಅಲ್ಲ, ಅದು ಪ್ರಜಾಪ್ರಭುತ್ವದ ಅಣಕ ಕೂಡ ಹೌದು. ಯಾರ್ದೋ ರಾಜಕೀಯ ಇಶಾರೆಯ ಮೇರೆಗೆ ಜನರ ತಟ್ಟೆಯ ಮೇಲೆ ನಿಯಂತ್ರಣವನ್ನ ಸಾಧಿಸೋದಕ್ಕೆ ಹೊರಟಿರೋದು ಆಡಳಿತಾತ್ಮಕ ಅಧಿಕಾರದ ಸಂಪೂರ್ಣ ದುರ್ಬಳಕೆ ಆಗಿದೆ. ಈ ನಿಷೇಧದ ಹಿಂದಿನ ಉದ್ದೇಶ ಕೇವಲ ಒಂದು ದಿನ ಮಾಂಸ ಮಾರಾಟವನ್ನು ತಡೆಯೋದಷ್ಟೇ ಅಲ್ಲ, ಇದರ ಹಿಂದೆ ದೊಡ್ಡ ಸಾಮಾಜಿಕ ಮತ್ತೆ ಮಾನಸಿಕ ಹುನ್ನಾರ ಇದೆ. ಬಹುಸಂಖ್ಯಾತರಾಗಿರುವಂತಹ ಮಾಂಸಾಹಾರಿಗಳಲ್ಲಿ ಒಂದು ರೀತಿಯ ಅಪರಾಧಿ ಪ್ರಜ್ಞೆ ಮೂಡಿಸೋದು, ಅವ್ರ ಆಹಾರ ಪದ್ಧತಿಯನ್ನ ಕೀಳಾಗಿ ಕಾಣೋ ಹಾಗೆ ಮಾಡೋದು ಮತ್ತೆ ನಿರ್ದಿಷ್ಟ ಆಹಾರ ಪದ್ಧತಿಯನ್ನೇ ಶುದ್ಧ ಸಂಸ್ಕಾರಯುತ ಮತ್ತೆ ದೇಶಭಕ್ತ ಆಹಾರ ಪದ್ಧತಿ ಅಂತ ಬಿಂಬಿಸೋದು ಇದರ ಹಿಂದಿನ ತಂತ್ರ ಆಗಿದೆ. ಸ್ವತಂತ್ರ ದಿನದಂದು ಪ್ರಾಣಿ ಹಿಂಸೆ ಮಾಡಬಾರ್ದು ಅನ್ನೋಂಥ ಒಂದು ಭಾವನಾತ್ಮಕ ವಾದವನ್ನ ಮುಂದಿಟ್ಟು ಮಾಂಸ ಸೇವಿಸುವವರನ್ನ ದೇಶಭಕ್ತಿಯ ವಿರೋಧಿಗಳಂತೆ ಚಿತ್ರಿಸುವಂತ ಒಂದು ದುಷ್ಟ ಪ್ರಯತ್ನ ಇದು. ಈ ಮೂಲಕ ಆಹಾರದ ಆಧಾರದ ಮೇಲೆ ಸಮಾಜವನ್ನ ವಿಭಜಿಸಿ ತಮ್ಮ ರಾಜಕೀಯ ಬೇಳೆ ಬೇಯಿಸಿಕೊಳ್ಳುವಂತಹ ಒಂದು ಕುಟಿಲ ತಂತ್ರಗಾರಿಕೆ ಸ್ಪಷ್ಟವಾಗಿ ಇಲ್ಲಿ ಕಾಣಿಸ್ತಾ ಇದೆ. ಈ ವ್ಯವಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತೆ ಅಂತ ಅಂದ್ರೆ ಮೇಲ್ನೋಟಕ್ಕೆ ಇದು ಸ್ಥಳೀಯ ಆಡಳಿತದ ನಿರ್ಧಾರದ ಹಾಗೆ ನಮಗೆ ಕಾಣುತ್ತೆ. ಆದ್ರೆ ದೇಶದ ವಿವಿಧೆಡೆ, ಅದರಲ್ಲೂ ನಿರ್ದಿಷ್ಟ ರಾಜಕೀಯ ಸಿದ್ಧಾಂತದ ಪ್ರಭಾವ ಇರುವಂತಹ ಕಡೆಗಳಲ್ಲಿ ಏಕಕಾಲಕ್ಕೆ ಒಂದೇ ರೀತಿಯ ಆದೇಶಗಳು ಹೊರಬರ್ತಾ ಇರೋದನ್ನ ಗಮನಿಸಿದ್ರೆ ಇದರ ಹಿಂದೆ ಒಂದು ಅಗೋಚರ ರಾಜಕೀಯ ಶಕ್ತಿಯ ಇಶಾರೆ ಇರೋದು ಸ್ಪಷ್ಟ ಆಗುತ್ತೆ. ಸ್ಥಳೀಯ ಸಂಸ್ಥೆಗಳನ್ನ ಕೇವಲ ಒಂದು ಮುಖವಾಡವಾಗಿ ಬಳಸಿಕೊಂಡು ತಮ್ಮ ಸೈದ್ಧಾಂತಿಕ ಅಜೆಂಡವನ್ನ ಜನರ ಮೇಲೆ ಹೇರುವಂತ ಒಂದು ವ್ಯವಸ್ಥಿತ ಪಿತೂರಿ ಇದು. ಇದು ಕೇವಲ ಆಹಾರದ ಮೇಲಿನ ಹಲ್ಲೆ ಅಲ್ಲ, ಇದು ದೇಶದ ಬಹುಸಂಸ್ಕೃತಿಯ ಬೇರುಗಳ ಮೇಲಿನ ದಾಳಿಯಾಗಿದೆ. ಈ ದೇಶಭಕ್ತಿಯನ್ನ ಜನರ ತಟ್ಟೆಯಲ್ಲಿರುವಂತ ಆಹಾರದಿಂದ ಅಳೆಯುವಂತ ಒಂದು ಪರಿಪಾಠ ಶುರುವಾದ್ರೆ ಅದು ದೇಶದ ಬೌದ್ಧಿಕ ಮತ್ತೆ ನೈತಿಕ ಪತನದ ಸಂಕೇತ. ನಿಜವಾದ ದೇಶಭಕ್ತಿ ಇರೋದು ಸಂವಿಧಾನವನ್ನ ಗೌರವಿಸೋದ್ರಲ್ಲಿ, ದೇಶದ ವೈವಿಧ್ಯತೆಯನ್ನು ಸಂಭ್ರಮಿಸೋದ್ರಲ್ಲಿ ಮತ್ತೆ ಪ್ರತಿಯೊಬ್ಬ ಪ್ರಜೆಯ ಹಕ್ಕುಗಳನ್ನ ಜಾತಿ, ಧರ್ಮ, ಆಹಾರ ಪದ್ಧತಿಯ ಭೇದ ಇಲ್ಲದೆ ಕಾಪಾಡೋದ್ರಲ್ಲಿರೋದು. ಅದನ್ನ ಬಿಟ್ಟು ಜನರ ಬಾಯ್ತುತನ್ನ ಕಸಿದುಕೊಳ್ಳುವ ಮೂಲಕ ದೇಶಭಕ್ತಿಯನ್ನ ಪ್ರದರ್ಶಿಸೋದಕ್ಕೆ ಹೊರಡೋದು ಕ್ರೌರ್ಯ ಮತ್ತೆ ಕುಟಿಲ ರಾಜಕಾರಣ ಅಲ್ಲದೆ ಬೇರೇನೂ ಅಲ್ಲ. ಇದು ಸ್ವಾತಂತ್ರ್ಯದ ಆಚರಣೆ ಅಲ್ಲ, ಸ್ವತಂತ್ರದ ಅಪಹಾಸ್ಯ. ಈ ಕುಟಿಲ ರಾಜಕೀಯ ವಿಫಲ ಆಗಲಿ, ಹಾಗೆ ಎಲ್ಲರ ಆಹಾರದ ಸ್ವಾತಂತ್ರ್ಯ ಅಬಾಧಿತವಾಗಿರಲಿ.
ವೀಕ್ಷಕರೇ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ನಿಮ್ಮ ಆಹಾರದ ಹಕ್ಕನ್ನು ಕಸಿಯುವಂಥ ಇಂಥ ಆದೇಶಗಳ ಬಗ್ಗೆ ನಿಮ್ಗೇನು ಅಭಿಪ್ರಾಯಗಳಿದೆ ಅದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.